ನಿಮ್ಮ ಮನೆ ಸುರಕ್ಷತೆಗಾಗಿ LHBS ಪಾಲಿಸ್ ಹೊಸ ಯೋಜನೆ. ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪೃಥ್ವಿ ಶಂಕರ್ IPS ರವರ ಮಾರ್ಗದರ್ಶನದಂತೆ ಸುರಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ದಯಾನಂದ ಜಮಾದಾರ್ ರವರು ಸುರಪುರಿನ ಕುಂಬಾರಪೇಟೆ ನಗರ ಬೀಚಗತ್ತಿ ಕೇರಿ ನಗರದ ಸಾರ್ವಜನಿಕರಿಗೆ ಲಾಕ್ ಹೌಸ್ ಬಿಟ್ ಸಿಸ್ಟಮ್ ಲಾಕ್ ಹಾಕಿದ ಮನೆಗಳ ಕಳ್ಳತನವನ್ನು ತಡೆಯಲು ಯಾದಗಿರಿ ಜಿಲ್ಲಾದ್ಯಂತ ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು, ಹಬ್ಬ ಹರಿದಿನ ಸಂಬಂಧಿಕರ ಕಾರ್ಯಕ್ರಮ ಹಾಗೂ ಕುಟುಂಬ ಪ್ರವಾಸ ಕೈಗೊಂಡಿರುವ ಸಂದರ್ಭದಲ್ಲಿ ಮನೆಗೆ ಬೀಗ ಹಾಕಿ ಹೊರಹೋಗುವುದನ್ನು ಗುರಿ ಮಾಡಿ ಕಳ್ಳತನ ನಡೆಯುವುದನ್ನು ತಡೆಯುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಜಿಲ್ಲೆಯ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಬೀಗ ಹಾಕಿದ ಮನೆಗಳ ಮೇಲೆ ವಿಶೇಷ ನಿಗಾ ಇರಿಸಲು ಈ ನೂತನ ಪ್ರಯೋಗವನ್ನು ಅನುಷ್ಠಾನಗೊಳಿಸಲಾಗಿದ್ದು, ಮನೆಗಳ್ಳತನಕ್ಕೆ ಬ್ರೇಕ್ ಹಾಕಲು ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಜಾರಿಯಾಗಿದ್ದು, ಬಾಗಿಲು ಹಾಕಿರುವ ಮನೆಗಳ ಮೇಲೆ ನಿಗಾ ಇರಿಸಲು ಈ ವ್ಯವಸ್ಥೆ ಜಾರಿ ಮಾಡಿದ್ದು, ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸುವ ಉದ್ದೇಶದಿಂದ ಈ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಮನೆ ಕಳ್ಳತನವನ್ನು ತಡೆಯುವ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಲಾಕ್ ಹೌಸ್ ಸಿಸ್ಟಮ್ ಅನ್ನು ಅನುಷ್ಠಾನಗೊಳಿಸಲಾಗಿದೆ ಎಂದರು. ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಹೊಸ ಯೋಜನೆ ಮಾಡಿದ್ದಾರೆ. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅಂತೇಳಿ. ಏನಪ್ಪ ಅಂದ್ರೆ ಬೀಗ ಹಾಕಿದ ಮನೆ ಬೀಟ್ ವ್ಯವಸ್ಥೆ ಅಂತ ಒಂದು ವ್ಯವಸ್ಥೆ ಪೊಲೀಸ್ ಇಲಾಖೆಯಿಂದ ಇದು ಮಾಡ್ಯಾರ. ಏನಪ್ಪ ಅಂದ್ರೆ ಹಗಲೊತ್ತ ರಾತ್ರಿ ಹೊತ್ತ ಕಳ್ತನ ಆಗ್ತಾ ಇದಾವೆ. ಯಾವ ಕಳ್ತನ ಹಾಕತ್ತಪ್ಪ ಅಂದ್ರೆ ಬೀಗ ಹಾಕಿದ ಮನೆ ನೋಡ್ತಾರೆ ಕಳ್ರು, ಯಾರ ಮನೆ ಬೀಗ ಹಾಕ್ಯಾರ ಅದು ನೋಡ್ಕೇಸಿ ಅವರು ಹಗಲಕ್ಕೆ ಬಂದು ನೋಡ್ತಾರೆ, ರಾತ್ರಿ ಬಂದು ಬೀಗ ಮಾಡಿ ಮಾಡ್ತಾರೆ. ಅಂತ ನಾವು ಏನು ಮಾಡಬೇಕಪ್ಪ ತಡೆಗಟ್ಟಬೇಕಾಗ್ಯ. ಈಗ ನಮ್ಮ ಮನೆಯಲ್ಲಿ ಬೆಲೆ ಬಾಳೋ ವಸ್ತು ಇರ್ತಾವೆ. ಈಗ ನಾವು ದೂರದ ಊರಿಗೆ ಹೋಗ್ತೀವಿ, ಲಗ್ನಕ್ಕೆ ಹೋಗ್ತೀವಿ, ಮುಹೂರ್ತಕ್ಕೆ ಹೋಗ್ತೀವಿ, ಬೆಂಗಳೂರು ಅಂತ ಊರಿಗೆ ಹೋಗಿರ್ತೀವಿ, ಅಥವಾ ಬಾಂಬೆ ಅಂತ ಊರಿಗೆ ಹೋಗ್ತೀವಿ. ನಮ್ಮ ಸಂಬಂಧಿಕರು ಏನೋ ಕಾರಣ ಇರ್ತದೆ, ಕರ್ತರಿ ಇರ್ತದೆ, ಹೋಗಿರ್ತೀವಿ. ಅಂತ ಸಂದರ್ಭದಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ಅಥವಾ ನಾವು ಪ್ರವಾಸಕ್ಕೆ ಹೋಗ್ತೀವಿ, 3-4 ದಿನ ನಾವು ಮನೆಯ ಮಂದಿಯೆಲ್ಲ ಚಾಲಿಯಾಗಿ ಹೋಗ್ತಾ ಇರ್ತೀವಿ, ಏನೋ ಒಂದು ಟೂರ್ಗೆ ಅಂತ ಹೋಗ್ತೀವಿ ಪ್ರವಾಸಕ್ಕೆ ನೋಡೋಕ್ಕೆ. ಅಂಥ ಸಂದರ್ಭದಾಗ ಏನು ಮಾಡ್ಬೇಕಪ್ಪ ಅಂದ್ರೆ, ಇದು ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಏನು ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಸಾರ್ವಜನಿಕರಿಗೆ ಒಂದು ನೆರವು ಆಗ್ಲಂತ ಮಾಡಿದಾರ. ಏನು ಮಾಡ್ಬೇಕಪ್ಪ ಅಂದ್ರೆ, ನಾವು ಮನೆಗೆ ಹೊಂಟೀವಿ ಅಂದ್ರೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಹೊಂಟೀವಿ, ನಾವು ನಮ್ಮ ಮನೆ ಯಾವ ಓಣಿದಾಗದ, ಯಾವ ಏರಿಯಾದಾಗದ ಅದ್ರ ಬಗ್ಗೆ ಮಾಹಿತಿ, ಮತ್ತು ನಮ್ಮ ಆ ಹೆಸರೇನು, ನಮ್ಮ ಅಡ್ರೆಸ್, ವಿಳಾಸ ಏನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಕಂಟ್ರೋಲ್ ರೂಮ್ ನಂಬರ್ ಕೊಟ್ಟಿದ್ದಾರೆ, ಟೋಲ್ ಫ್ರೀ ನಂಬರ್. ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ಟೋಲ್ ಫ್ರೀ ನಂಬರ್ಗೆ ಏನು ಮಾಡಬೇಕಪ್ಪ ಅಂದ್ರೆ, ನಾವು ಮಾಹಿತಿ ಕಳಿಸ್ಬೇಕು. 9480803605 ಈ ನಂಬರ್ ಇದೆ. ಯಾವುದ್ರಿ? 9480803605 ಈ ನಂಬರ್ಗೆ ಏನು ಮಾಡಬೇಕಪ್ಪ ಅಂದ್ರೆ, ನಮ್ಮ ಹೆಸರು, ನಮ್ಮ ಅಡ್ರೆಸ್, ನಮ್ಮ ವಿಳಾಸ ಮತ್ತು ನಮ್ಮ ನಾವು ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಪ್ರವಾಸ ಹೊಂಟೀವಿ ಅಥವಾ ನಮ್ಮ ಸಂಬಂಧಿಕರ ಕಾರ್ಯಕ್ರಮ ಹೊಂಟಿದ್ರ ಬಗ್ಗೆ ಮಾಹಿತಿ ಹಾಕಿದೆ. ಆದ್ರೆ ನಮ್ಮ ಪೊಲೀಸರು ಏನು ಮಾಡ್ತಾರಪ್ಪ ಅಂದ್ರೆ, ಹಗಲುಗಸ್ತು ಇರ್ತಕ್ಕಂಥ ಪೊಲೀಸರು ಮತ್ತು ರಾತ್ರಿಗಸ್ತು ಇರ್ತಕ್ಕಂಥ ಪೊಲೀಸರು ನಿಮ್ಮ ಬೀಗ ಹಾಕಿದ ಮನೆ ಬಗ್ಗೆ ನೀವು ಮಾಹಿತಿ ಕಳಿಸಿರ್ತೀರಿ. ಅದ್ರ ಬಗ್ಗೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ, ಮನೆ ಕಳ್ತನ ಆಗಲಾರ್ದಂಗೆ ನೋಡ್ಕೋತೀವಿ. ಗೊತ್ತಾಯ್ತು ರೀ? ಅಲ್ಲೇನು ಮಾಡ್ತೀವಪ್ಪ ಅಂದ್ರೆ, ಯಾರಾದ್ರೂ ಮನೆಗೆ ಬಂದು ನಮ್ಮ ಹಗಲುಗಸ್ತು ಪೊಲೀಸರು ಚೆಕ್ ಮಾಡ್ತಾರೆ ಮತ್ತು ರಾತ್ರಿಗಸ್ತು ಪೊಲೀಸರು ಚೆಕ್ ಮಾಡ್ತಾರೆ. ಅಲ್ಲಿ ಯಾರಾದ್ರೂ ಅನುಮಾನಿಗಳು ಬಂದಿದ್ರಪ್ಪ ಅಂದ್ರೆ ಅವ್ರಿಗೆ ಕರ್ಕೊಂಡ್ಬಂದು ಸ್ಟೇಷನ್ ತುಂಬಿಸ್ತಾರೆ. ಈ ಒಂದು ವ್ಯವಸ್ಥೆ ನಮ್ಮ ಯಾದಗಿರಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಪೃಥ್ವಿ ಶಂಕರ್ ಸಾಹೇಬರು ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ, ನಮ್ಮ ತುಮಕೂರಿನಾಗ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಯಾದ್ಯಂತ ಕಳ್ಳತನವನ್ನು ಆಗದಂತೆ ಇದರ ಬಗ್ಗೆ ಒಂದು ಎಲ್ಲರೂ ಜಾಗೃತಿ ವಹಿಸಬೇಕು. ಇದು ನಿಮ್ಮ ಸುರಕ್ಷತೆಗಾಗಿ, ನಿಮ್ಮ ಬೆಲೆ ಬಾಳುವ ವಸ್ತುಗಳ ಸುರಕ್ಷತೆಗಾಗಿ ಮತ್ತು ನಿಮ್ಮ ಮನೆಯ ಸುರಕ್ಷತೆಗಾಗಿ ಈ ಒಂದು ಯೋಜನೆ ಜಾರಿಯಲ್ಲಿದೆ. ಎಲ್ಲರೂ ಎಚ್ಚರಗೊಳ್ಳೋಣ. ಈ ಒಂದು ಯೋಜನೆಯ ಫಲವನ್ನು ನಾವು ಪಡೆಯೋಣ. ಯಾವಾಗಲೂ ನಿಮ್ಮ ಸೇವೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್ ಇದೆ. ಎಚ್ಚರವಾಗಿರಿ, ಸುರಕ್ಷಿತವಾಗಿರಿ. ಸದಾ ನಿಮ್ಮ ಸೇವೆಯಲ್ಲಿ ನಮ್ಮ ಯಾದಗಿರಿ ಜಿಲ್ಲಾ ಪೊಲೀಸ್. ಯಾವುದೇ ತುರ್ತು ಸಂದರ್ಭದಲ್ಲಿ 112ಗೆ ಕರೆ ಮಾಡಿ ತಕ್ಷಣವೇ ನಮ್ಮ ಪೊಲೀಸರು ಸಹಾಯ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದಗಳು.